ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 533 ಪಾಯಿಂಟ್ಸ್ ಗೈನ್ ಆಗಿ 61,150 ಕ್ಲೋಸ್ ಆಗಿದೆ. ನಿಫ್ಟಿ 156 ಪಾಯಿಂಟ್ಸ್ ಗೈನ್ ಆಗಿ 18,212 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 285 ಪಾಯಿಂಟ್ಸ್ ಗೈನ್ ಆಗಿ 38,727 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 1.21% ಗೈನ್ ಆಗಿದೆ. ಸ್ಮಾಲ್ ಕ್ಯಾಪು 0.7% ಗೈನ್ ಆಗಿದೆ. ಮಾರ್ಕೆಟು ಕಂಟಿನ್ಯೂಯಸ್ಲಿ ರ್ಯಾಲಿ ಆಗೋದಕ್ಕೆ ಮನಿ ಕಂಟ್ರೋಲ್ ಅವರು ಹೇಳ್ತಿರೋ ರೀಸನ್ ಏನಂದರೆ, ಲೇಟ್ ನವಂಬರ್ನಲ್ಲಿ ಗ್ಲೋಬಲಿ ಒಮಿಕ್ರಾನ್ ವೇರಿಯಂಟಲ್ಲಿ ಕೇಸಸ್ ಯಾವುದಾದ್ರು ಬೆಳೆದಿದ್ದು, ಅದು ಡಿಸೆಂಬರ್ ಮಂತಿಂದ ಗ್ಲೋಬಲಿ ಈಕ್ವಿಟಿ ಮಾರ್ಕೆಟ್ ಆ್ಯಂಡ್ ಡೊಮೆಸ್ಟಿಕ್ ಮಾರ್ಕಲ್ಲಿ, ಅದರಿಂದ ಡಿಸೆಂಬರ್ ಮಂತಲ್ಲಿ ಗ್ಲೋಬಲಿ ಈಕ್ವಿಟಿ ಮಾರ್ಕೆಟ್ಸ್ ಆ್ಯಂಡ್ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ನಾವು ಕರೆಕ್ಷನ್ ನೋಡಿದ್ವಲ್ಲ. ಲಾಸ್ಟ್ 2 ಡೇಸಿಂದ ನೋಡೋಂಗಾದರೆ ಮುಂಬೈ ಸಿಟಿನಲ್ಲಿ ಕೇಸಸ್ ಎಲ್ಲ ಕಮ್ಮಿ ಆಗ್ತಿದೆ. ಅದರ ಜೊತೆಗೆ ಈ ಸಲಿನೂ ಈ ಕೋವಿಡ್ ಕೇಸಸ್ ಯಾವುದಿದೆಯೋ ಸ್ಪ್ರೆಡ್ ಆಗ್ತಿದೆ ಅಲ್ಲ, ಇದರಿಂದ ಹಾಸ್ಪಿಟಲೈಸೇಷನ್ ಆದರೂ ಡೆತ್ ಅಂದು ಅಷ್ಟೊಂದಿಲ್ಲ. ಎರ್ಲಿಯರ್ ಆಗಿ ಎಕಾನಮಿ ಮೇಲೆ ಒಮಿಕ್ರಾನ್ ವೇರಿಯಂಟು ಒಂದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ವಲ್ಲ, ಬಟ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಡೆತ್ ಜಾಸ್ತಿ ಇಲ್ಲದಿರೋ ಕಾರಣವಾಗಿ ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಂದರೆ ತುಂಬ ಕಮ್ಮಿ ಇಂಪ್ಯಾಕ್ಟು ಎಕಾನಮಿ ಮೇಲೆ ಇರುತ್ತೆ ಅಂತ. ಅದರ ಜೊತೆಗೆ ಡಿಸೆಂಬರ್ ಮಂತಲ್ಲಿ ನೋಡೋಂಗಾದರೆ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ FIS ಕಂಟಿನ್ಯೂಸ್ಲಿ ಸೆಲ್ ಸೈಡ್ ಇದ್ರಲ್ವಾ, ಇವರು ಡಿಸೆಂಬರಲ್ಲಿ ನಿಯರ್ಲಿ 35,000 ಕ್ರೋಸ್ವರೆಗೂ ಸೆಲ್ ಮಾಡಿದ್ದಾರೆ. ಬಟ್ ಜಾನ್ವರಿ ಮಂತ್ ಸ್ಟಾರ್ಟಿಂಗಿಂದ FI ಸೈಡಿಂದ ಸ್ವಲ್ಪ ಬೈಯಿಂಗ್ ಕಾಣಿಸ್ತಾ ಇದೆ. ಆ್ಯಸ್ ಆಫ್ ನಾವು ನೋಡೋಂಗಾದರೆ 3,500 ಕ್ರೋಸ್ವರೆಗೂ ಡೊಮೆಸ್ಟಿಕ್ ಸ್ಟಾಕ್ಸ್ನು ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡು ಮಾರ್ಕೆಟ್ನ ಇವರು ಅಗೈನ್ ವ್ಯಾಲ್ಯೂಯೇಷನ್ ಕಂಫರ್ಟ್ಸು ನೋಡ್ತಿದ್ದಾರೆ. ಆ್ಯಂಡು ವೇರಿಯಸ್ ಅನಾಲಿಸಿಸ್ಟು ಈ ಥರ್ಡ್ ಕ್ವಾರ್ಟರ್ ಅರ್ನಿಂಗ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಇಯರ್ನಲ್ಲೇ US ಫೆಡ್ ಇಂಟ್ರೆಸ್ಟ್ ರೇಟ್ಸ್ನು ಹೈಕ್ ಇರುತ್ತೆ ಅಂತಲೂ ಕಮೆಂಟ್ ಮಾಡಿದ್ರಲ್ಲ ಪ್ರೀವಿಯಸ್ ಆಗಿ, ಅದರಿಂದನೂ ಸ್ವಲ್ಪ ಮಾರ್ಕೆಟ್ಸು ಕರೆಕ್ಷನ್ ಕಾಣಿಸಿದೆ. ಬಟ್ ಟ್ಯೂಸ್ಡೇ ದಿವಸ US ಫೆಡ್ ಚೇರ್ಮನ್ ಆಗಿರುವ ಜೋರಮ್ ಪಾವೆಲ್ ಅವರು ಪ್ರೀವಿಯಸ್ ಆಗಿ ಸೆಂಟ್ರಲ್ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ನ ಸೈಜ್ನ ರಿಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರಲ್ಲ, ಆ ಡಿಸಿಷನ್ ತಗೊಳ್ಳೋಕ್ಕೆ ರೇಟ್ ಸೆಟ್ಟಿಂಗ್ ಮಾಡೋ ಪ್ಯಾನಲ್ಗೆ 2 to 4 ಮೀಟಿಂಗ್ಸ್ವರೆಗೂ ಆಗುತ್ತೆ ಅಂತ ಇವರು ಕಮೆಂಟ್ ಮಾಡಿದ್ರಿಂದ ನಿನ್ನೆ ನೈಟ್ ನಮಗೆ US ಮಾರ್ಕೆಟ್ಸು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿವೆ. ಇದರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದರಿಂದ ಆ ಪಾಸಿಟಿವ್ ಸೆಂಟಿಮೆಂಟಿಂದಲೇ ನಮ್ಮ ಮಾರ್ಕೆಟ್ ಮೇಲೇ ಇವತ್ತು ಕಾಣಿಸಿರೋದ್ರಿಂದ ಮಾರ್ಕೆಟು ರ್ಯಾಲಿ ಆಗಿದೆ. ಇವತ್ತು ನೀವು ಗಮನಿಸಿದ್ರೆ ಮಾರ್ಕೆಟ್ ಓಪನ್ ಆದಾಗಿಂದ ನಿಫ್ಟಿ ಹೋಗಿರೋ ಹೈ 18,227. ಇದು ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಕಮ್ಮಿಂಗ್ ಟ್ರೇಡಿಂಗ್ ಸೆಷನಲ್ಲೂ 18,220 ಮಾರ್ಕ್ ಹತ್ತಿರ ಮಾರ್ಕೆಟ್ ಬಂದಾಗ ಸ್ವಲ್ಪ ಕಾಶಿಯಸ್ ಆಗಿರ್ತೀರ ಅಂತ. ಇವತ್ತು ಮಾರ್ಕೆಟ್ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ 18,220 ಮಾರ್ಕ್ ಹತ್ತಿರದಿಂದ ರಿಜೆಕ್ಟ್ ಆಗಿದೆ. ಅಗೈನ್ ಆ ಲೆವೆಲ್ ಹತ್ರ ಇನ್ನೊಂದ್ಸಲಿನೂ ರೀಚ್ ಆಗೋವಾಗ್ಲೂ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಾಣಿಸಿದೆ. ಓವರಾಲ್ ಸೆಕ್ಷನ್ ಸ್ಟಿಲ್ ಬುಲಿಶ್ ಆಗೇ ಇದೆ. ಬ್ಯಾಂಕ್ ನಿಫ್ಟಿನೂ ಸ್ಟಿಲ್ ಅಪ್ ಟ್ರೆಂಡಲ್ಲೇ ಕಂಟಿನ್ಯೂ ಆಗ್ತಿದೆ. ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ನಿಯರ್ಲಿನೂ ಆಲ್ ಟೈಮ್ ಹೈಗೆ ಮೋಸ್ಟ್ಲಿ 2% ದೂರದಲ್ಲಿ ಮಾತ್ರನೇ ಇವೆ. ಆದರೆ ಬ್ಯಾಂಕ್ ನಿಫ್ಟಿ ಮಾತ್ರ ನಿಯರ್ಲಿ 7.5% ದೂರದಲ್ಲಿದೆ. ಆ್ಯಕ್ಚುಲಾಗಿ ಇಯರ್ 2022 ಸ್ಟಾರ್ಟಿಂಗಿಂದನೂ ಇಲ್ಲಿವರೆಗೂ ಬ್ಯಾಂಕ್ ನಿಫ್ಟಿನಲ್ಲಿ 9.5%ವರೆಗೂ ಬೆಳೆದಿದೆ. ಆ ಥರ ಇಷ್ಟು ಬೆಳೆದ ಮೇಲೂ ಸ್ಟಿಲ್ ಬ್ಯಾಂಕ್ ನಿಫ್ಟಿ 7.5% ದೂರದಲ್ಲಿ ಆಲ್ ಟೈಮ್ ಹೈಗೆ ಇದೆ. ನಿಫ್ಟಿ ರಿಲೇಟೆಡ್ ಆಗಿ 19,000 ಮಾರ್ಕ್ ನಾವು ನೋಡಬೇಕಂದ್ರೆ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಬರ್ತಿರೋ ರಿಸಲ್ಟ್ಸು ಸ್ಟೇಬಲ್ ಆಗಿರಬೇಕು. ಬಟ್ ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬರ್ತಿರೋ ರಿಸಲ್ಟ್ಸು ತುಂಬ ಚೆನ್ನಾಗಿರಬೇಕು. ಬಿಕಾಸ್ ಬ್ಯಾಂಕ್ ನಿಫ್ಟಿ ರ್ಯಾಲಿ ಆಗೋದಕ್ಕೆ ಸ್ಕೋಪ್ ಇರೋದ್ರಿಂದ. ಆ್ಯಂಡ್ ಇವತ್ತು 5:30 ಅರೌಂಡ್ ನಮಗೆ CPI ಡೇಟಾ ಮೀನ್ಸ್ ಇನ್ಫ್ಲೇಷನ್ ಡೇಟಾ ನವಂಬರ್ಗೆ ಸಂಬಂಧಿಸಿರುವ IIP ಡೇಟಾನು ನಂಬರ್ಸ್ ಅಂತೂ ರಿಲೀಸ್ ಆಗುತ್ತೆ. ಇವತ್ತು ಮಾರ್ಕೆಟ್ ನೀವು ಗಮನಿಸಿದ್ರೆ ಮೋಸ್ಟ್ ಆಫ್ ದಿ ನಾನ್ ಇನ್ಸ್ಟಿಟ್ಯೂಷನಲ್ ಸ್ಟಾಕ್ಸ್ ಮೇಲೆ ರ್ಯಾಲಿ ಕಾಣಿಸಿದೆ. ಯಾವ ಸ್ಟಾಕ್ಸಲ್ಲಿ FIs ಜಾಸ್ತಿ ಹೋಲ್ಡ್ ಮಾಡ್ತಿರಲ್ಲ ಆ ಸ್ಟಾಕ್ಸಲ್ಲಿ ದೊಡ್ಡದಾಗೇನು ರ್ಯಾಲಿ ಕಾಣಿಸಲಿಲ್ಲ. ಪ್ರೀವಿಯಸ್ ಡೇಸಲ್ಲೂ FIs ಬೈ ಸೈಡ್ ಬರ್ತಿದ್ರು, ಅವರಿಂದ ಒಂದು ಸ್ಟ್ರಾಂಗ್ ಆ್ಯಕ್ಟಿವಿಟಿ ಕಾಣಿಸ್ತಾ ಇಲ್ಲ. ಇವತ್ತು ಮೋಸ್ಟ್ಲಿ ನಮ್ಮ ಸ್ವಲ್ಪ ಮೈಲ್ಡಾಗಿ FIs ಬೈ ಸೈಡ್ಗೆ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಅವ್ರು ಸೆಲ್ ಮಾಡುವಾಗೇನೋ ನಮ್ಮ ಹ್ಯೂಜ್ ನಂಬರ್ಸ್ ಆಲ್ಮೋಸ್ಟ್ ಪರ್ ಡೇ ಬೇಸ್ನಲ್ಲಿ 2,000 ಆಡ್ ಕ್ರೋಸ್ ಹತ್ರ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾರೆ. ಬಟ್ ಬೈ ಸೈಡಲ್ಲಿ ಪ್ರೆಸೆಂಟ್ FIs ಸೈಡಿಂದ ಅಷ್ಟೊಂದು ಸ್ಟ್ರೆಂತ್ ಕಾಣಿಸ್ತಾ ಇಲ್ಲ. ಒಂದ್ಸಲ ಗ್ಯಾಪ್ ಅಪ್ ಆಗ್ತಿದ್ರು, ಗ್ಯಾಪ್ ಡೌನ್ ಆಗ್ತಿದ್ರು, ಅದರ ರಿಲೇಟೆಡ್ ಆಗಿ ಲೆವೆಲ್ಸ್ನ ಚೇಂಜ್ ಮಾಡ್ತಾ ಮಾರ್ಕೆಟ್ ಓಪನಿಂಗ್ ಮುಂಚೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೇನಾದರೂ ಟೆಲಿಗ್ರಾಮ್ ಗ್ರೂಪಲ್ಲಿ ಇಲ್ದಿದ್ರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಸಿಗುತ್ತೆ. ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಕೊಡ್ತೀನಿ. ನೆಕ್ಸ್ಟ್ ಇವತ್ತು ಟೆಲಿಕಾಮ್ ಸ್ಟಾಕ್ಸ್ನಲ್ಲಿ ಒಳ್ಳೆ ಜೋಶ್ ಕಾಣಿಸಿದೆ. ವೋಡಾಫೋನ್ ಐಡಿಯಾ ಆದರೂ ಏರ್ಟೆಲ್ ಆದ್ರೂ ಒಳ್ಳೆ ರ್ಯಾಲಿ ಕಾಣಿಸ್ತಾ ಇದ್ರೆ, ಟಾಟಾ ಟೆಲಿ ಸರ್ವಿಸ್ ಅವರಲ್ಲಿ ಲಾಸ್ಟ್ 1 ಇಯರಲ್ಲಿ ಆಲ್ಮೋಸ್ಟ್ 9 ರೂಪೀಸಿಂದ 290 ರೂಪೀಸ್ವರೆಗೂ ಸ್ಟಾಕ್ ರ್ಯಾಲಿ ಆಗಿದೆ. ನಿಯರ್ ಟು 2,700% ಹತ್ರ ಲಾಸ್ಟ್ 1 ಇಯರಲ್ಲಿ ರ್ಯಾಲಿ ಅಂತೂ ಈ ಸ್ಟಾಕ್ಸಲ್ಲಿ ಕಾಣಿಸಿದೆ. ಸ್ಟಾಕ್ ರಿಲೇಟೆಡ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಒಂದು ಅಪ್ಡೇಟ್ ಬಂದಿದೆ. ಅದರಿಂದನೇ ಇವತ್ತು ಲೋಯರ್ ಸರ್ಕ್ಯೂಟಲ್ಲಿ ಟಚ್ ಆಗಿದೆ. ಈ ಅಪ್ಡೇಟ್ ತುಂಬ ಸಿಂಪಲ್ ಆಗಿದೆ. ವೋಡಾಫೋನ್ ಐಡಿಯಾ ಅವರು ಗೌರ್ಮೆಂಟಿಗೆ ಕಟ್ಟಬೇಕಾದ್ರೆ ಬಡ್ಡಿನ ನಾವು ಪೇ ಮಾಡಬೇಕು ಅಂದ್ಕೊಂತೆಲ್ಲ, ಅದರ ಬದಲಾಗಿ ನಮ್ಮ ಕಂಪನಿಯಲ್ಲಿ ಶೇರ್ನ ತಗೊಳ್ಳಿ ಅಂತ ಈಚ್ ಶೇರ್ 10 ರೂಪೀಸಲ್ಲಿ ಗೌರ್ಮೆಂಟ್ಗೆ 35.8%ವರೆಗೂ ಶೇರ್ನ ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ಥರ ಟಾಟಾ ಟೆಲಿ ಸರ್ವಿಸ್ ಅವರನ್ನು ಅವ್ರು ಕಟ್ಟಬೇಕಾದ್ರೆ 850 ಕ್ರೋರ್ಸನ್ನು ವರ್ತ್ ಮಾಡೋ AGR ಇಂಟ್ರೆಸ್ಟ್ನ ಹಣ ರೂಪದಲ್ಲಿ ಇಲ್ಲದ್ರೆ ಈಕ್ವಿಟಿ ರೂಪದಲ್ಲಿ ಕೊಡ್ತೀವಿ ಅಂತ. ಬಟ್ ಅವ್ರು ಇಶ್ಯೂ ಮಾಡಿರೋ ಪ್ರೈಸ್ ಬ್ಯಾಂಡು 41 ರೂಪೀಸ್ ಪರ್ ಶೇರ್ ಅಂತ. ನಿನ್ನೆ ಕ್ಲೋಸಿಂಗ್ ಪ್ರೈಸ್ಗೆ ನೋಡಿದ್ರೆ ನಿಯರ್ಲಿ
85% ಡಿಸ್ಕೌಂಟ್ನಲ್ಲಿ ಗೌರ್ಮೆಂಟ್ಗೆ ಶೇರ್ನ ಅಲಾಟ್ ಮಾಡಿದ್ದಾರೆ. ಈ ಥರ ಅಲಾಟ್ ಮಾಡಿದ ಮೇಲೆ ಗೌರ್ಮೆಂಟ್ ಈ ಕಂಪ್ನಿಯಲ್ಲಿ 9.5% ವರೆಗೂ ಶೇರ್ನ ಹೋಲ್ಡ್ ಮಾಡುತ್ತೆ. ಟಾಟಾ ಟೆಲಿ ಸರ್ವಿಸ್ ಅವರೇ ಅವರ ಸ್ಟಾಕ್ ವ್ಯಾಲ್ಯೂಯೇಷನ್ 41 ರೂಪೀಸ್ ಅಂತ ಡಿಸೈಡ್ ಮಾಡ್ತಾ ಗೌರ್ಮೆಂಟ್ಗೆ ಕೊಡ್ತಿರೋ ಪ್ರೈಸ್ ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಂಡು ಇವತ್ತು ಸ್ಟಾಕ್ 5% ಲೋಯರ್ ಸರ್ಕ್ಯೂಟ್ಗೆ ತಗೊಂಡೋಗಿದೆ. ಬಟ್ ವೋಡಾಫೋನ್ ಐಡಿಯಾ ಅವ್ರ ಬಗ್ಗೆ ಮಾತಾಡಿದ್ರೆ ಸ್ಟಾಕ್ ನಿನ್ನೆ ಫಾಲ್ ಆಗಿದೆ, ಇವತ್ತೇನಾಗಿದೆ ರ್ಯಾಲಿ ಆಗಿದೆ. ಬಟ್ ಬೈ ಮಾಡಬಹುದಾ, ಏನಾದರೂ ಟರ್ನರ್ ಇದೆಯಾ ಅಂತ ಕಮೆಂಟ್ಸ್ ಅಂತೂ ಕಾಣಿಸ್ತಾ ಇದೆ. ಈ ಥರ ರ್ಯಾಲಿ ಆಗೋದಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಮಾರ್ಕೆಟ್ ಕ್ಲೋಸ್ ಆದಮೇಲೆ ವೋಡಾಫೋನ್ ಐಡಿಯಾ ಒಂದು ಮ್ಯಾನೇಜ್ಮೆಂಟು ಮೀಡಿಯಾ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಮಾಡಿದ್ದೆ. ಅವ್ರು ಮಾತಾಡ್ತಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸು, ನಾವು ಯಾವುದಾದ್ರೂ ಈಕ್ವಿಟಿ ಪ್ರೆಸೆಂಟು ಗೌರ್ಮೆಂಟ್ಗೆ ಇಶ್ಯೂ ಮಾಡಿದ್ವಲ್ಲ ಅದೊಂದು ಗುಡ್ ಆಪ್ಷನ್, ಬಿಕಾಸ್ ಪ್ರೆಸೆಂಟ್ ಬ್ಯಾಲೆನ್ಸ್ ಶೀಟು ಡೆಟ್ಸ್ ತುಂಬ ಸಾಲ ಜಾಸ್ತಿ ಇದೆ. ಸೊ ಅಗೇನ್ ನಾವು ಅದನ್ನು ಇಂಟ್ರೆಸ್ಟ್ ಪೇ ಮಾಡ್ಕೊಂಡು ಹೋಗ್ತಾ ಇದ್ದರೆ ಕಂಪ್ನಿಗೋಸ್ಕರ ಯೂಸ್ ಮಾಡೋದಕ್ಕೆ ಹಣ ಏನೂ ಇರಲ್ಲ. ಇದೊಂದು ಒಳ್ಳೆ ಆಪ್ಷನ್ ಅಂತ, ಒನ್ ಟೈಮ್ ಆಪ್ಷನ್ ನಮಗೆ ಸಿಕ್ಕಿದೆ ಅಂತ ಇದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟ್ಗೆ 35.8% ಶೇರ್ ಕೊಡ್ತಿದ್ರು ಗೌರ್ಮೆಂಟು ವೋಡಾಫೋನ್ ಐಡಿಯಾ ಮ್ಯಾನೇಜ್ಮೆಂಟಲ್ಲಿ ಯಾವ ಥರನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಮೀನ್ಸ್ ವೋಡಾಫೋನ್ ಐಡಿಯಾನ ಗೌರ್ಮೆಂಟ್ ಆಫ್ ಇಂಡಿಯಾ ರನ್ ಮಾಡಬೇಕಂತ ಇಂಟೆನ್ಷನ್ ಇಲ್ಲ. ಪ್ರೆಸೆಂಟ್ ಇರೋ ಪ್ರಮೋಟರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು ಕಂಪ್ನಿನೇ ರನ್ ಮಾಡುತ್ತೆ, ಕಂಪ್ಲೀಟಾಗಿ ಪ್ರೈವೇಟ್ ಅವ್ರ ಕೈಯಲ್ಲೇ ಇರುತ್ತೆ. ಗೌರ್ಮೆಂಟ್ಗೆ ಈ ಥರ ರನ್ ಮಾಡಬೇಕಂತ ಒಂದು ಆಲೋಚನೆ ಇಲ್ಲ ಅಂತ ಅಪ್ಡೇಟ್ ಮಾಡಿದ್ರಿಂದ ಗೌರ್ಮೆಂಟ್ ಇದು ಕಂಟ್ರೋಲ್ ಮಾಡುತ್ತೆ, ಫೈನಲ್ ಆಗಿ ಇದು ಅಂಡರ್ ಗೌರ್ಮೆಂಟ್ಗೆ ಹೋಗುತ್ತೆ. ಲೈಕ್ MTNL BSNL ಥರ ವೋಡಾಫೋನು ಆಗುತ್ತೆ ಅಂತ ಒಂದು ಸ್ಪೆಕ್ಯುಲೇಷನ್ಗೆ ಮ್ಯಾನೇಜ್ಮೆಂಟ್ ಒಂದು ಆನ್ಸರ್ ಕೊಡೋದಕ್ಕೆ ಪ್ರಯತ್ನ ಮಾಡಿದೆ. ಈ ಥರ ಸ್ಟೇಟ್ಮೆಂಟ್ ಬಂದಿರೋದ್ರಿಂದ ಸ್ಟಾಕ್ ಇವತ್ತು 9% ಬೆಳೆದಿದೆ. ಸೊ ಫರ್ದರ್ ಆಗಿ ಮ್ಯಾನೇಜ್ಮೆಂಟ್ ತಗೊಳ್ಳೋ ಸ್ಟೆಪ್ಪಿಂದ ಒಂದು ವೇಳೆ ಪಾಸಿಟಿವ್ ಆಗಿದ್ದರೆ ಸ್ಟಾಕ್ ಪ್ರೈಸಲ್ಲಿ ರ್ಯಾಲಿ ಇರ್ಬೋದೇನೋ. ಬಟ್ ಆ ಪಾಯಿಂಟ್ ಎಲ್ಲನೂ ನೆಕ್ಸ್ಟ್ 4 ಇಯರ್ಸ್ ಮಾನಿಟರಿಂಗ್ ಪೀರಿಯಡ್ ಕ್ಲೋಸ್ ಆದಮೇಲೆ ವೋಡಾಫೋನ್ ಐಡಿಯಾ ಕಂಡೀಷನು ಕ್ರಿಟಿಕಲ್ ಆಗುತ್ತೆ. ಅದರಿಂದ ಸ್ಟಿಲ್ ಟೆಲಿಕಾಮ್ ಸ್ಪೇಸ್ ಮೇಲೆ ಒಂದು ವೇಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡ್ರೆ, ಟೆಲಿಕಾಮ್ ಅದರ ಜೊತೆಗೆ ಡಿಜಿಟಲ್ ಥೀಮ್ನಲ್ಲಿ ಪ್ಲೇ ಮಾಡಬೇಕು ಅಂದ್ಕೊಂಡ್ರೆ ಏರ್ಟೆಲ್ ಅನ್ನೋದು ಒಂದು ಬೆಸ್ಟ್ ಆಪ್ಷನ್ ಆಗಿ ನನ್ನ ಸಜೆಷನ್. ನೆಕ್ಸ್ಟ್ ಅಪೆಕ್ಸ್ ಫ್ರೋಝನ್ ಫುಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 16% ಬೆಳೆದಿದೆ. 16% ಬೆಳೆದ ಮೇಲೆ ಏನಕ್ಕೆ ಇಷ್ಟೊಂದು ಸ್ಟಾಕ್ ರ್ಯಾಲಿ ಬರ್ತಿದೆ? ಪ್ರೀವಿಯಸ್ ಡೇಸಲ್ಲಿ ಒಂದೇ ಪ್ರೈಸ್ ಹತ್ರ ಇದ್ದು ಸ್ಟಾಕು ಏನಕ್ಕೆ ಇಷ್ಟೊಂದು ರ್ಯಾಲಿ ಆಗ್ತಿದೆ ಅಂತ ಅರ್ಥ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಈ ವೀಕೆಂಡಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಡೇಟಾ ಬಂದಿದೆ. US ಅವರು ಸ್ಟ್ರಿಮ್ಸ್ ಫುಡ್ ಡೇಟಾ 2021 ನವಂಬರ್ ಮಂತ್ಗೆ ಸಂಬಂಧಿಸಿರುವ ಈ ವೀಕೆಂಡಲ್ಲಿ ನಮಗೆ ಅಪ್ಡೇಟ್ ಬಂದಿದೆ. ಆ ಡೇಟಾನಲ್ಲಿ ನಮ್ಗೆ ಏನು ಕಾಣಿಸ್ತಾ ಇದೆ ಅಂದರೆ ಇರಾನ್ ಇಯರ್ ಕಂಪ್ಯಾರಿಸನಲ್ಲಿ ವ್ಯಾಲ್ಯೂ ಪರವಾಗಿ ನೋಡಿದ್ರೆ 29% ವರೆಗೂ ಗ್ರೋ ಆಗಿದೆ. ಆ್ಯಂಡ್ ರಿಯಲೈಸೇಷನು ಪರ್ kg $9.2 ಹತ್ರ ಇರೋದ್ರಿಂದ ಇರಾನ್ ಇಯರ್ ಕಂಪ್ಯಾರಿಸನ್ ನೋಡಿದ್ರೆ ರಿಯಲೈಸೇಷನಲ್ಲಿ 3% ವರೆಗೂ ಹೈಕ್ ಕಾಣಿಸ್ತಾ ಇದೆ. ಸಿಂಪಲ್ ಟರ್ಮ್ಸಲ್ಲಿ ನೋಡೋಂಗಾದ್ರೆ ಯಾರಿಗಾದ್ರೂ ಈ ಸ್ಟ್ರಿಮ್ಸ್ನು ಪ್ರಾಸೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಿದ್ದಾರಲ್ಲ ಅವ್ರು ರಿಲೇಟೆಡ್ ಆಗಿ ರೀಸೆಂಟ್ ಟೈಮಲ್ಲಿ ಬೆಟರ್ ರಿಯಲೈಸೇಷನ್ ಮೀನ್ಸ್ ಬೆಟರ್ ಪ್ರಾಫಿಟ್ಸ್ ಕಾಣಿಸುತ್ತೆ ಅಂತ ಡೇಟಾ ನಮಗೆ ಅಪ್ಡೇಟ್ ಆಗೋದ್ರಿಂದ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ನಲ್ಲಿ ಬೆಟರ್ ಗ್ರೋತ್ ಇರುತ್ತೆ ಅಂತ ಒಂದು ಪಾಸಿಟಿವ್ ಹೋಪಿಂದ ಮೇ ಬಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ರ್ಯಾಲಿಗೆ ತೊಗೊಂಡು ಹೋಗಿರ್ಬೋದು. ಬಟ್ ಅದೇ ಸ್ಟ್ರಿಮ್ಸ್ ರಿಲೇಟೆಡ್ ಆಗಿ ಅವಂತಿ ಫುಡ್ಸ್ ಅವರು ಇದಾರಲ್ಲ, ಈ ಸ್ಟಾಕ್ ಪ್ರೈಸ್ ಏನಕ್ಕೆ ರ್ಯಾಲಿ ಆಗಿಲ್ಲ ಅಂದರೆ ಈ ಸ್ಟ್ರಿಮ್ಸ್ ಸಂಬಂಧಿಸಿರುವ ಫೀಡ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಅಪೆಕ್ಸ್ ಫ್ರೋಝನ್ ಅವರು ಪ್ರಾಸೆಸ್ ಫುಡ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ, US ಅಂಡ್ ಬೇರೆ ಕಂಟ್ರೀಸ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಸೇಮ್ ಇಂಡಸ್ಟ್ರಿ ಆದ್ರೂ ಬಟ್ ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ಇವ್ರು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಇವ್ರು ರಿಲೇಟೆಡ್ ಆಗಿ ಅಡ್ವಾಂಟೇಜ್ ಇರುತ್ತೆ ಅಂತ ಅಪೆಕ್ಸ್ ಫ್ರೋಝನ್ ಫುಡ್ ಇವತ್ತು ಇಷ್ಟೊಂದು ರ್ಯಾಲಿ ಕಾಣಿಸಿದೆ. ನೆಕ್ಸ್ಟ್ ಫೆಡರಲ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫೆಡರಲ್ ಬ್ಯಾಂಕ್ ಸಂಬಂಧಿಸಿರುವ ಸಬ್ಸಿಡರಿ ಆಗಿರುವ ಫೆಡ್ಫಿನಾನು ಇವರು IPO ತಗೊಂಡ್ಬರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಈ ಫೆಡರಲ್ ಬ್ಯಾಂಕ್ನಲ್ಲಿ ಫೆಡ್ಫಿನಾ ಅನ್ನೋದು ಗೋಲ್ಡ್ ಲೋನ್ಸು, ಹೋಮ್ ಲೋನ್ಸು, ಲೋನ್ಸ್ ಅಗೇನೆಸ್ಟ್ ಪ್ರಾಪರ್ಟಿ ಅಂಡ್ ಬಿಸ್ನೆಸ್ ಲೋನ್ಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಅಂಡ್ ಅದರಲ್ಲಿ ಫೆಡರಲ್ ಬ್ಯಾಂಕ್ ಅವರಿಗೆ 74% ವರೆಗೂ ಶೇರ್ನ ಹೋಲ್ಡ್ ಮಾಡ್ತಿದ್ದಾರೆ. ಅಪ್ ಟು 700 crores ವರೆಗೂ IPO ಮೂಲಕ ಫಂಡ್ಸ್ನ ರೈಸ್ ಮಾಡೋ ಥರ ನಮ್ಗೆ ಅಪ್ಡೇಟ್ಸ್ ಮಾರ್ಕೆಟಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ DLF ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಡೆಲ್ಲಿನಲ್ಲಿ ನ್ಯೂ ಆಫರಿಂಗ್ ಅಂಡ್ ನ್ಯೂ ಲಕ್ಸುರಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ರಿಲೇಟೆಡ್ ಆಗಿ ಸೇಲ್ನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಸೇಲ್ಸು 1500 crores ಆಗಿದೆ ಅಂತ ಹೇಳ್ತಿದ್ದಾರೆ. 1500 crores ಅಂತ ಏನಕ್ಕೆ ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ ಲಾಸ್ಟ್ ಟೈಮ್ ಇವ್ರು ಮ್ಯಾನೇಜ್ಮೆಂಟ್ ಕೊಟ್ಟಿರೋ ಗೈಡೆನ್ಸಲ್ಲಿ FY22ನಲ್ಲಿ 4000 crores ಮಾತ್ರನೇ ಅಂತ. ಈಗ ಜಸ್ಟ್ ಒಂದು ಪ್ರಾಜೆಕ್ಟ್ ರಿಲೇಟೆಡ್ ಆಗಾನೆ 1004 crores ಸೇಲ್ಸ್ ಮಾಡಿರೋದ್ರಿಂದ 4000 crores ಮಾರ್ಕ್ನ ಇವರು ಕ್ರಾಸ್ ಮಾಡ್ತಾ 5500 ಮಾರ್ಕ್ನು ಇವರು ರೀಚ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮಾರ್ಕೆಟಲ್ಲಿ ಬಿಲ್ಡ್ ಆಗಿದೆ. ಇದೇ ಅಂತಲ್ಲ ಮೋಸ್ಟ್ ಆಫ್ ದ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ರಿಲೇಟೆಡ್ ಆಗೇನು ಟ್ರೆಂಡ್ ನಮಗೆ ಕಾಣಿಸ್ತಾ ಇದೆ. ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಂತೆ ಸೇಲ್ ರಿಕಾರ್ಡ್ ಸ್ಟೇಜಲ್ಲಿ ನಂಬರ್ಸು ಎಂಟರ್ ಆಗ್ತಿದೆ. ನೆಕ್ಸ್ಟು ದೀಪಕ್ ಫರ್ಟಿಲೈಸರ್ಸ್ ಅವರು ನಾಳೆ ಅನಲಿಸ್ಟ್ ಮೀಟ್ ಅಂತೂ ಕಂಡಕ್ಟ್ ಮಾಡ್ತಿದ್ದಾರೆ. ನಾವು ಗಮನಿಸಿದ್ರೆ ಲಾಸ್ಟ್ 5 ಡೇಸಿಂದ ಈವನ್ ಲಾಸ್ಟ್ 1 ಮಂತ್ನಲ್ಲೂ ಸ್ಟಾಕು ತುಂಬ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗ್ತಿದೆ. ರೀಸೆಂಟ್ ಟೈಮಲ್ಲಿ ಮೋಸ್ಟ್ ಆಫ್ ದ ಕೆಮಿಕಲ್ ಸ್ಟಾಕು ತುಂಬ % ಫಾಲ್ ಕಾಣಿಸ್ತಾ ಇದ್ರೂ ಈ ಸ್ಟಾಕ್ ಅಷ್ಟೊಂದು ಗ್ರೇಟರ್ ಪರ್ಸೆಂಟಲ್ಲಿ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ. ಅದೇ ಥರ ಟಾಪ್ ಸೈಡ್ ತುಂಬ ಜಾಸ್ತಿ ರ್ಯಾಲಿನೂ ಆಗ್ತಾ ಇಲ್ಲ. ರೀಸೆಂಟ್ ಟೈಮ್ಸಲ್ಲಿ ಸ್ಟಾಕ್ ಆಲ್ಮೋಸ್ಟ್ ಎವ್ರಿ ಸೆಷನಲ್ಲೂ ರ್ಯಾಲಿ ಆಗ್ತಿದೆ. ನಾಳೆ ಅನಲಿಸ್ಟ್ ಮೀಟಲ್ಲಿ ಬರೋ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಫರ್ದರ್ ಆಗಿ ಸ್ಟಾಕ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಗೋಲ್ಡ್ಯಾಮ್ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಗೋಲ್ಡ್ಯಾಮ್ ಅವರು Feb 8ನ ಬೋರ್ಡ್ ಸಮಾವೇಶನ ಕಂಡಕ್ಟ್ ಮಾಡಿ ರಿಸಲ್ಟ್ಸ್ನ ಇಂಟರ್ಮ್ ಡಿವಿಡೆಂಡ್ನ ಅದೇ ಥರ ಸ್ಟಾಕ್ ಸ್ಪ್ಲಿಟ್ನೂ ಅಪ್ಡೇಟ್ ಮಾಡ್ತೀರಾ ಅಂತ ಹೇಳಿದ್ರಿಂದ ರಿಸಲ್ಟ್ಸ್ ಓಕೆ, ಬಟ್ ಡಿವಿಡೆಂಡ್ ಆ್ಯಂಡ್ ಸ್ಟಾಕ್ ಸ್ಪ್ಲಿಟ್ ಅಂತ ಹೇಳಿದ್ರಿಂದ ಸ್ಟಾಕ್ ನಿಯರ್ಲಿ 12% ವರೆಗೂ ರ್ಯಾಲಿ ಆಗಿ 1000 ಲೆವೆಲ್ ಹತ್ತಿರ ಇವತ್ತು ಕ್ಲೋಸ್ ಆಗಿದೆ. ಅದೇ ಥರ ಈಸ್ ಮೈ ಟ್ರಿಪ್ ಅವರು ಅಪ್ಡೇಟ್ ಮಾಡ್ತಿರೋದು 1:1 ಇವರು ಬೋನಸ್ನ ಕೊಡ್ತಾರಂತ ಹೋಲ್ಡ್ ಮಾಡ್ತಿರೋ ಒಂದೊಂದು ಶೇರ್ಗೂ ಇನ್ನೊಂದು ಫ್ರೀ ಶೇರ್ನು ಇವರು ಕ್ರೆಡಿಟ್ ಮಾಡ್ತಿರುವಂತ ಎಂಟೈರ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ ಬೋನಸ್ ಶೇರ್ನ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಕ್ರೆಡಿಟ್ ಮಾಡೋ ಎಂಡ್ ಪಾಯಿಂಟು
ಇಲ್ಲಿಂದ 2 ಮಂತ್ಸಲ್ಲಿ ಪ್ರಾಸೆಸ್ನ ಕಂಪ್ಲೀಟ್ ಆಗುತ್ತೆ ಅಂತ ಈಸ್ ಮೈ ಟ್ರಿಪ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಸಿಂಟೆಕ್ಸ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೊಳ್ಳೋಣ. ಸಿಂಟೆಕ್ಸ್ ರಿಲೇಟೆಡ್ ಆಗಿ ಪ್ರೆಸೆಂಟ್ ಸ್ವಲ್ಪ ಅಪ್ಡೇಟ್ಸು ಸಿಂಟೆಕ್ಸ್ ರಿಲೇಟೆಡ್ ಆಗಿ ಕಾಣಿಸ್ತಾ ಇದೆ. ರಿಲಯನ್ಸ್ ಅವರು ಅದೇ ಥರ ವೆಲ್ಸ್ಪಾನ್ ಅವರು ಸಿಂಟೆಕ್ಸ್ ರಿಲೇಟೆಡ್ ಆಗಿ ಹೈಯೆಸ್ಟ್ ಬಿಡ್ಡರ್ ಆಗಿದ್ದಾರೆ ಅಂತ ಈ ಕಂಪ್ನಿ ತಗೊಳ್ಳೋದಕ್ಕೆ ಪ್ರೆಸೆಂಟ್ ರಿಲಯನ್ಸ್ ಅವರು ವೆಲ್ಸ್ಪಾನ್ ಅವರು ಕಾಂಪಿಟೇಷನ್ ಬೀಳೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಮೇ ಬಿ ಆ ರೀಸನಿಂದಾನೇ ಇವರೇನಾದ್ರು ತಗೊಂಡ್ರೆ ಸ್ಟಾಕಲ್ಲಿ ಒಂದು ಒಳ್ಳೆ ರ್ಯಾಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನಿಂದ ಬಿಗಿನರ್ಸ್ ಹೊಸದಾಗಿ ಬಂದಿರೋರು ಸ್ಟಾಕ್ನ ರ್ಯಾಲಿಯಲ್ಲಿ ತೊಗೊಂಡು ಹೋಗ್ಬೋದು. ಆದರೆ ಒಂದು ನೀವು ಜ್ಞಾಪಕ ಇಟ್ಕೋಬೇಕು, ಯಾವ್ದಾದ್ರು ಒಂದು ದೊಡ್ಡ ಕಂಪನಿ ಸ್ವಲ್ಪ ಸಂದರ್ಭಗಳಲ್ಲಿ ಪ್ರೀವಿಯಸ್ ಶೇರ್ನ ಹೋಲ್ಡ್ ಮಾಡ್ತಿರೋರಿಗೆ ಶೇರ್ಸ್ ಅದೇ ಥರ ಇರಲ್ಲ, ಸ್ವಲ್ಪ ಸಂದರ್ಭಗಳಲ್ಲಿ ಅದು ಕಮ್ಮಿನೂ ಆಗೋಗುತ್ತೆ. ಲೈಕ್ ನೀವು 100 ಶೇರ್ಸ್ನ ಹೋಲ್ಡ್ ಮಾಡ್ತಿದ್ರೆ ನೀವು ಹೋಲ್ಡ್ ಮಾಡ್ತಿರೋ ಕಂಪನಿ ಒಂದು ವೇಳೆ ರಿಲಯನ್ಸ್ ಅವರು ತೊಗೊಂಡಿದ್ದಾರೆ ಅಂದ್ಕೊಳ್ಳೋಣ, ರಿಲಯನ್ಸ್ ಅವ್ರಿಗೆ ಅದೇನು ಇಷ್ಟ ಆಗಿಲ್ಲ ಅಂದರೆ ಆ ಶೇರ್ ಹೋಲ್ಡ್ನ ಕಂಪ್ಲೀಟಾಗಿ ಜೀರೋನೂ ಮಾಡ್ಬೋದು. ಪ್ರೀವಿಯಸ್ ಆಗಿ ಶೇರ್ ಮಾಡಿರೋ ಹೋಲ್ಡರ್ಸ್ಗೆ ಯಾವ ಥರ ವ್ಯಾಲ್ಯೂನು ಇಲ್ದಿರೋನೂ ಮಾಡ್ಬೋದು. ಇಲ್ಲಾಂದ್ರೂ ಅವ್ರ ವ್ಯಾಲ್ಯೂನು ಡ್ರಾಸ್ಟಿಕ್ ಆಗಿ ಕಮ್ಮಿನೂ ಮಾಡಿ ಮೀನ್ಸ್ ಪ್ರೀವಿಯಸ್ ಅವರು ತಗೊಳಕ್ಕೆ ಮುಂಚೆ ಒಂದು ವೇಳೆ ಕಂಪನಿ ಶೇರ್ಸ್ 100 ಹೋಲ್ಡ್ ಮಾಡ್ತಿದ್ರೆ ಅವ್ರಿಗೆ ಕೇವಲ 10 ಶೇರ್ಸ್ನ ಬರೋ ಥರನೂ ಈಕ್ವಿಟಿನ ಅವ್ರು ಚೇಂಜ್ ಮಾಡ್ಬೋದು. ಆದ್ದರಿಂದ ಇಂದ ವರ್ಸ್ಟ್ ಕೇರ್ ಜೀರೋಗೆ ಹೋಗೋದಕ್ಕೂ ಪಾಸಿಬಿಲಿಟಿ ಇರುತ್ತೆ. ಅದರಿಂದನೇ ಸಿಂಟೆಕ್ಸ್ ಇಂಡಸ್ಟ್ರಿ ಅಂತ ಅಲ್ಲ, ಇನ್ಯಾವುದಾದ್ರು ಕಂಪನಿನ ಒಂದು ದೊಡ್ಡ ಪ್ಲೇಯರ್ ತೊಗೊಳ್ತಾ ಇದ್ದಾರೆ ಅಂದರೆ ಆ್ಯಕ್ಟಿವ್ ಆಗಿ ಬೈ ಮಾಡೋದಕ್ಕಂತೂ ಪ್ರಯತ್ನ ಮಾಡಬೇಡಿ, ಪ್ರಯತ್ನ ಮಾಡೋದಕ್ಕೆ ಬಿಗಿನರ್ಸ್ ಹೋಗಬೇಡಿ. ನೆಕ್ಸ್ಟ್ ಸೀಕ್ವೆಂಟ್ ಸೈಂಟಿಫಿಕ್ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಸೀಕ್ವೆಂಟ್ ಸೈಂಟಿಫಿಕ್ ಅವರು ಪ್ರೀವಿಯಸ್ ಆಗಿನೂ ಅವ್ರು ಹೋಲ್ಡ್ ಮಾಡಿರುವ ಎವಾನ್ಸ್ ಗ್ರೂಪ್ನಲ್ಲಿ ಶೇರ್ನ ಜಾಸ್ತಿ ಮಾಡ್ಕೊಂತ ಈಗ ಟೋಟಲ್ ಆಗಿ 100% ಹತ್ರನೂ ಎವಾನ್ಸ್ ಗ್ರೂಪ್ ರಿಲೇಟೆಡ್ ಆಗಿ ಸೀಕ್ವೆಂಟ್ ಸೈಂಟಿಫಿಕ್ ಅವರು ಹೋಲ್ಡ್ ಮಾಡ್ತಿದ್ದಾರೆ ಅಂತ. ಇದಕ್ಕೆ 446 ಮಿಲಿಯನ್ ರುಪೀಸ್ ಇವರು ಸ್ಪೆಂಡ್ ಮಾಡಿದ್ದಾರೆ ಅಂತ. ಅಂದರೆ 44.6 ಕ್ರೋರ್ಸ್ನ ಸೀಕ್ವೆನ್ಸ್ 2.0 ಭಾಗದಲ್ಲಿ ಇವರು ಡಿಫ್ರೆಂಟ್ ನೇಷನ್ಸ್ ಇವರು ಬಿಸ್ನೆಸ್ ಬಿಲ್ಡ್ ಮಾಡೋ ಪ್ರಯತ್ನದಲ್ಲಿ ಪ್ರೀವಿಯಸ್ ಆಗಿ ನಮಗೆ ಟರ್ಕಿನಲ್ಲಿ ಬಿಸ್ನೆಸ್ ರಿಲೇಟೆಡ್ ಆಗಿ ಅಪ್ಡೇಟ್ ಬಂದಿದೆ. ಈಗ ಬ್ರೆಜಿಲ್ ಬಿಸ್ನೆಸ್ನು ಕನ್ಸಾಲಿಡೇಟ್ ಮಾಡೋ ಥರ ಸೀಕ್ವೆಂಟ್ ಸೈಂಟಿಫಿಕ್ ಅವ್ರಿಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಓವರ್ ಆಲ್ ಅಪ್ಡೇಟ್ ಸ್ಟಾಕ್ ಇವತ್ತು 12% ವರೆಗೂ ರ್ಯಾಲಿ ಆಗಿದೆ. ನೆಕ್ಸ್ಟ್ M&M ಬಗ್ಗೆ ಮಾತಾಡ್ಕೊಳ್ಳೋಣ. M&M ಅವರು ಸೋನಿಯಾ ಮೋಟಾರ್ಸ್ ಅವ್ರ ಜೊತೆ ಟೈಅಪ್ ಆಗಿ ಸೌತ್ ಕೊರಿಯನ್ ಬೇಸ್ಡ್ ಕಂಪ್ನಿ ಅವ್ರ ಜೊತೆ ಟೈಅಪ್ ಆಗಿ ಬಿಸ್ನೆಸ್ನ ಮಾಡೋದಕ್ಕೆ ಅವರು ಪ್ರೈವೇಟ್ ಆಗಿ ಪ್ರಯತ್ನ ಮಾಡಿದ್ದಾರೆ. ಬಟ್ ಅದು ವರ್ಕೌಟ್ ಆಗಿಲ್ಲ. ಅದು ಮಹೇಂದ್ರ ಆ್ಯಂಡ್ ಮಹೇಂದ್ರ ಅವರಿಗೆ ಲಾಸಸ್ನ ಕ್ರಿಯೇಟ್ ಮಾಡಿದೆ. ಇದನ್ನು ಎಡಿಷನ್ ಮೋಟಾರ್ಸ್ ಅವರಿಗೆ ಸೆಲ್ ಮಾಡ್ತಿದ್ದೀವಿ ಅಂತ ಪ್ರೀವಿಯಸ್ ಆಗಿ ಅಪ್ಡೇಟ್ ಬಂದಿದೆ. ಅದನ್ನು ಇವರು ಮಹೇಂದ್ರ ಆ್ಯಂಡ್ ಮಹೇಂದ್ರ ಅವರು M&M ಅವರು ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಡೆಲ್ಟಾ ಕ್ರಾಪ್ ಅವರಿಂದ Q3 ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಇವರ ರೆವೆನ್ಯೂಸ್ನ ಆಪರೇಷನ್ ನೋಡೋಂಗಾದ್ರೆ ಲಾಸ್ಟ್ ಇಯರ್ನಲ್ಲಿ ಸೇಮ್ ಕ್ವಾರ್ಟರ್ನಲ್ಲಿ 150 ಕ್ರೋಸ್ ರೆವೆನ್ಯೂನ ಜನರೇಟ್ ಮಾಡಿದರೆ ಪ್ರೀವಿಯಸ್ ಕ್ವಾರ್ಟರ್ನಲ್ಲಿ 93 ಕ್ರೋಸ್ ರೆವೆನ್ಯೂನ ಜನರೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಕ್ವಾರ್ಟರ್ಸ್ನಲ್ಲಿ ಇವರು 307.65 ಕ್ರೋರ್ಸ್ ರೆವೆನ್ಯೂನ ಜನರೇಟ್ ಮಾಡಿದ್ದಾರೆ. ಲಾಸ್ಟ್ 2 ಕ್ವಾರ್ಟರ್ಸ್ನಲ್ಲಿ ಕಂಪೇರ್ ಮಾಡೋಂಗಾದ್ರೆ ಇವರು ರೆವೆನ್ಯೂಸ್ನಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ತೋರಿಸಿದ್ದಾರೆ. ಇದಕ್ಕೆ ರೀಸನ್ ನೋಡೋಂಗಾದರೆ ಲಾಸ್ಟ್ ಕ್ವಾರ್ಟರ್ಸ್ನಲ್ಲಿ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಏನು ಇಲ್ದಿರೋ ಕಾರಣವಾಗಿ ಆ್ಯಂಡ್ ಅದೇ ಥರ ಹಾಲಿಡೇ ಸೀಸನ್ ಆಗಿರೋದ್ರಿಂದ ಈ ಕ್ವಾರ್ಟರ್ನಲ್ಲಿ ಇವರು ಒಳ್ಳೆ ರೆವೆನ್ಯೂನ ಜನರೇಟ್ ಮಾಡಿದ್ದಾರೆ. ಆ್ಯಂಡ್ ವೆನ್ ಇಟ್ಸ್ ಕಮ್ಸ್ ಟು ಪ್ರಾಫಿಟ್, ಲಾಸ್ಟ್ ಇಯರ್ಸಲ್ಲಿ ಸೇಮ್ ಕ್ವಾರ್ಟರ್ನಲ್ಲಿ ಇವರು 1.28 ಕ್ರೋರ್ಸ್ ಪ್ರಾಫಿಟ್ನ ಜನರೇಟ್ ಮಾಡಿದರೆ ಪ್ರೀವಿಯಸ್ ಕ್ವಾರ್ಟರ್ಸ್ನಲ್ಲಿ ಇವರು 22.57 ಕ್ರೋರ್ಸ್ ಲಾಸ್ನ ಡಿಕ್ಲೇರ್ ಮಾಡಿದ್ದಾರೆ. ಆ್ಯಂಡ್ ಈ ಕ್ವಾರ್ಟರ್ಸ್ನಲ್ಲಿ ಇವರು 70.38 ಕ್ರೋರ್ಸ್ನ ಪ್ರಾಫಿಟ್ನ ಜನರೇಟ್ ಮಾಡಿದ್ದಾರೆ. ಅಂದರೆ ಲಾಸ್ಟ್ ಇಯರ್ನಲ್ಲಿ ಸೇಮ್ ಕ್ವಾರ್ಟರ್ನ ಕಂಪೇರ್ ಮಾಡಿದ್ರು ಆ್ಯಂಡ್ ಪ್ರೀವಿಯಸ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದ್ರು ಇವರು ಒಳ್ಳೆ ಪ್ರಾಫಿಟ್ನ ಗ್ರೋತ್ನ ಕಾಣಿಸ್ತಾ ಇದೆ. ಆ್ಯಂಡ್ ಇವರು ಬೋರ್ಡ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಇವರು ಸಬ್ಸಿಡರಿ ಕಂಪನಿ ಆಗಿರುವ GNPL ಈ ಕಂಪನಿ ಆನ್ಲೈನ್ ಗೇಮಿಂಗ್ ಬಿಸ್ನೆಸ್ನಲ್ಲಿ ಎಂಗೇಜ್ ಆಗಿದೆ. ಸಬ್ಸಿಡರಿ ಕಂಪನಿಯವರ ಈಕ್ವಿಟಿ ಶೇರ್ಸ್ನ ಪಬ್ಲಿಕ್ ಇಶ್ಯೂಗೆ ತಗೊಂಬರೋದಕ್ಕೆ ಇವರು ಅಡ್ವೈಸರ್ಸ್ ಆ್ಯಂಡ್ ಬ್ಯಾಂಕರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಬೋರ್ಡ್ ಅಪ್ರೂವ್ ಮಾಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಮಾರ್ಚ್ 2021ಗೆ ಇವರು ಟೋಟಲ್ ಆಗಿ ಜನರೇಟ್ ಮಾಡಿರೋ ರೆವೆನ್ಯೂಸು 515 ಕ್ರೋರ್ಸ್ ಆದರೆ ಆನ್ಲೈನ್ ಸ್ಕಿಲ್ ಗೇಮಿಂಗ್ ಡಿವಿಷನಿಂದ 183 ಕ್ರೋರ್ಸು ರೆವೆನ್ಯೂ ಜನರೇಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಈ ಕ್ವಾರ್ಟರಲ್ಲಿ ನೋಡೋಂಗಾದರೆ 307 ಕ್ರೋರ್ಸ್ನ ಇವರು ಜನರೇಟ್ ಮಾಡಿದ್ರೆ ಆನ್ಲೈನ್ ಸ್ಕಿಲ್ ಗೇಮಿಂಗ್ ಡಿವಿಷನಿಂದ 35.71 ಕ್ರೋರ್ಸ್ ರೆವೆನ್ಯೂ ಜನರೇಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಈ ಸೆಗ್ಮೆಂಟ್ ವೈಸ್ ಪ್ರಾಫಿಟ್ ನೋಡೋಂಗಾದರೆ 2021 ಇಯರಲ್ಲಿ ಇವರು ಟೋಟಲ್ ಆಗಿ 35.21 ಕ್ರೋರ್ಸ್ ಲಾಸ್ನ ಡಿಕ್ಲೇರ್ ಮಾಡಿದ್ದಾರೆ. ಬಿಕಾಸ್ ಕೋವಿಡ್ ರೀಸನಿಂದ ಇವರಿಗೆ ಲಾಕ್ಡೌನಲ್ಲಿ ಅವು ಇಂಪ್ಯಾಕ್ಟ್ ಆಗಿದೆ ಅಲ್ವಾ. ಆ್ಯಂಡ್ ಆನ್ಲೈನ್ ಸ್ಕಿಲ್ ಗೇಮಿಂಗ್ ಡಿವಿಷನಲ್ಲೂ 21.7 ಕ್ರೋರ್ಸ್ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರು. ಆ್ಯಂಡ್ ವೆನ್ ಇಟ್ಸ್ ಕಮ್ಸ್ ಟು ದಿ ಕ್ವಾರ್ಟರ್ ಇವರು ಟೋಟಲ್ 93.89 ಕ್ರೋರ್ಸ್ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರೆ ಆನ್ಲೈನ್ ಸ್ಕಿಲ್ ಗೇಮಿಂಗ್ ಡಿವಿಷನಲ್ಲಿ 4.76 ಕ್ರೋರ್ಸ್ ಲಾಸ್ ಡಿಕ್ಲೇರ್ ಮಾಡಿದ್ದೆ. ಓವರಾಲ್ ಆಗಿ ನೋಡಿದ್ರೆ ಆಸ್ ಆಫ್ ನೌ ಇವರು ಆನ್ಲೈನ್ ಸ್ಕಿಲ್ ಗೇಮಿಂಗ್ ಡಿವಿಷನ್ ಯಾವುದಿದೆಯೋ ಅದರಲ್ಲಿ ಅಷ್ಟೊಂದು ಪ್ರಾಫಿಟ್ಸ್ ಅಂತೂ ಜನರೇಟ್ ಮಾಡ್ತಿಲ್ಲ. ಮೇ ಬಿ ಈ ಆನ್ಲೈನ್ ಸ್ಕಿಲ್ ಗೇಮಿಂಗ್ ಡಿವಿಷನಲ್ಲಿ ಫ್ಯೂಚರ್ ಗ್ರೋತ್ ಆಪರ್ಚುನಿಟಿ ನೋಡ್ತಾ ಇವರು ಬಿಸ್ನೆಸ್ನ ಸಪ್ರೇಟಾಗಿ ಲಿಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೆಕ್ಸ್ಟು ನಿಫ್ಟಿ ಸಪೋರ್ಟು 18,130, ರೆಸಿಸ್ಟೆಂಟು 18,220. ಅದೇ ಥರ ಬ್ಯಾಂಕ್ ನಿಫ್ಟಿ ಸಪೋರ್ಟು 38,480 ಆ್ಯಂಡ್ ರೆಸಿಸ್ಟೆಂಟ್ 39,050. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಗಮನಿಸಿದ್ರೆ 18,500 ಹತ್ರ ಸ್ಟ್ರಾಂಗ್ OI ಡೇಟಾ ಬಿಲ್ಡ್ ಆಗ್ತಿದೆ. ಸೊ ಪ್ರೆಸೆಂಟ್ 18,200 ಅಬೋವ್ ಇರೋದ್ರಿಂದ ರೆಸಿಸ್ಟೆಂಟ್ನು 18,500ಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿಂದ ಡೌನ್ ಸೈಡ್ ನೋಡ್ತಾ ಇದ್ರೆ 18,000 ಹತ್ತಿರ ಇಂಟ್ರಾಡೇ ಸೆಷನಲ್ಲಿ ಸ್ಟ್ರಾಂಗ್ OI ಡೇಟಾ ಬಿಲ್ಡ್ ಆಗ್ತಾ ಇರೋದ್ರಿಂದ ಕಾಲ್ಸ್ ಹತ್ತಿರ ಅದರ ಸ್ಟ್ರೆಂತ್ ಕಾಣಿಸ್ತಾ ಇರೋದ್ರಿಂದ ಅನ್ವೈಂಡಿಂಗ್ ನಡೀತಾ ಇರೋದ್ರಿಂದ ಡೌನ್ ಸೈಡ್ 18,000 ಆ್ಯಂಡ್ ಟಾಪ್ ಸೈಡು 18,500. ಈ 500 ಪಾಯಿಂಟ್ ರೇಂಜಲ್ಲಿ ಮಾರ್ಕೆಟ್ ಇರುತ್ತೆ ಅಂತ ಕಾಲ್ ಆ್ಯಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ
ನಮ್ಮ ಪೇಜನ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮಾರ್ಕೆಟಲ್ಲಿರೋ ಅಪ್ಡೇಟ್ಸ್ ನಾವು ಕಂಟಿನ್ಯೂ ಆಗಿ ಟೆಲಿಗ್ರಾಮ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ನೀವು ಜಾಯ್ನ್ ಆದರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.